ಅವನ್ಯಾರೋ ಸಣ್ಣ ಸಾಬಿ ಅವನ್ ಗಾಡಿ ಇತ್ತಂದ ಮುಂದೆ. ಈಗಿರ್ತಕ್ಕಂತ ಮುಸ್ಲಿಮ್ರು ಯಾರು ಕೂಡ ಗಂಡಸರಲ್ಲ. ಅರಸೀಕೆರೆಯ ಜಾಗೃತ ಹಿಂದೂ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ, ಬಂಧುಗಳೇ, ನಮ್ಮ ಸಂಖ್ಯೆ ಈ ಅರಸೀಕೆರೆನಲ್ಲಿ 2 ಲಕ್ಷ ಇದ್ದೀವಿ. 2 ಲಕ್ಷದಲ್ಲಿ ನಾವೊಂದು 1000 ಜನ ಇಲ್ಲಿ ಬಂದು ಸೇರಿರ್ಬೋದು. ಆದ್ರೆ ನಿಮ್ಮಲ್ಲಿ ಮನವಿ ಮಾಡ್ತೇನೆ, ನಿನ್ನೆ ನಡೆದಂತ ಘಟನೆ, ಯಾರೋ ದಂಪತಿಗಳು ರಸ್ತೆನಲ್ಲಿ ಹೋಗ್ತಾ ಇದ್ರು. ಇಡೀ ರಾಜ್ಯಕ್ಕೆ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಜೇನಕಲ್ ಸಿದ್ದೇಶ್ವರ ಸ್ವಾಮಿ. ಆ ದೇವರ ಜಾತ್ರಾ ಮಹೋತ್ಸವವನ್ನು ಮುಗಿಸಿ ನಮ್ಮ ಅರಸೀಕೆರೆ ಯಾರ್ದು? ನಮ್ಮ ಅರಸೀಕೆರೆ, ನಮ್ಮ ದೇವರು ಜೇನಕಲ್ ಸಿದ್ದೇಶ್ವರ. ಅವರ ಜಾತ್ರಾ ಮಹೋತ್ಸವಕ್ಕೆ ಬಂದು ಹೋಗುವಂತವ್ರು ಅವ್ರು ಯಾವುದೇ ಊರವರಾಗಿರ್ಲಿ, ಅವ್ರು ಯಾವುದೇ ಪ್ರದೇಶಕ್ಕೆ ಸೇರಿರ್ಲಿ, ಅವ್ರು ಯಾವುದೇ ಗ್ರಾಮದವರಾಗಿರ್ಲಿ, ಯಾವುದೇ ಜಾತಿ ಆಗಿರ್ಲಿ, ಬಂಧುಗಳೇ, ಇವತ್ತು ಅರಸೀಕೆರೆ ನಗರದಿಂದ ಆ ದಂಪತಿಗಳು ಗಂಡ ಹೆಂಡತಿ ಭದ್ರತೆ ಇಲ್ಲದಂತೆ ಏಕಾಏಕಿ ಕೇವಲ 5 ನಿಮಿಷಕ್ಕೆ 100 ಜನ ಸೇರ್ಕೊಂಡು ಆ ಹುಡುಗರಿಗೆ ಮನಸೋ ಇಚ್ಛೆ ತರಿಸಿ ಆ ಬೈಕ್ ಅನ್ನ ನನಗೆ ಅಲ್ಲಿದ್ದಂತವರೊಬ್ರು ಮಾಹಿತಿಯನ್ನು ಕೊಟ್ಟರು. ಅಲ್ಲೇನೋ ಈತ ಪಾಸ್ ಆಗ್ತಿರುವಾಗ ಮುಂದೆ ಈ ತರ ಅವನ್ಯಾರೋ ಸಣ್ಣ ಸಾಬಿ ಅವನ್ ಗಾಡಿ ಇತ್ತಂದ ಮುಂದೆ. ಆ ಸಂದರ್ಭದಲ್ಲಿ ಈ ಹುಡುಗ ಹಾರ್ನ್ ಮಾಡಿದ್ದಾನೆ. ಹಾರ್ನ್ ಮಾಡುವಂತ ಸನ್ನಿವೇಶದಲ್ಲಿ ಇರಲಿ, ಏನ ಅರ್ಜೆಂಟೀನಿಗೆ ಅಂತ ನಾವು ಇಲ್ಲ ರೀ ಹೋಗ್ಬೇಕು ನಾನು ಅಂತಾನೆ. ಬನ್ನಿ ನೋಡ್ಕೊಂಡ್ಸರಿ, ನಮಸ್ಕಾರ, ಬನ್ನಿ ನಾನೆಲ್ಲ ಹೋಗ್ಬೇಕು ಅಂತೇಳಿ ಹೇಳ್ತಾನೆ. ಅಷ್ಟಕ್ಕೇನೆ ಏಕಾಏಕಿ ಈತ ಈ ಸಿನಿಮಾದಲ್ಲಿ ಬರುತ್ತಲ್ಲ ಇಳಿದು ಅವನ ಉರ್ದು ಮಿಶ್ರಿತ ಹಿಂದಿ ತೆರಿ ಮಾಕಿ ಗೀಕಿ ಅನ್ಕೊಂಡು ಇಳಿದು ಸೀದಾ ಹೋಗಿ ಆ ಹುಡುಗನ ಮೇಲೆ ಹಲ್ಲೆ ಮಾಡ್ತಾನೆ. ನಾವು ಆ ಪ್ರದೇಶದಲ್ಲಿದ್ದಂತ ಹಿಂದೂ ಸಮಾಜದ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ರಕ್ತ ಯಾವ ರಕ್ತ ಮರ್ತಿದ್ದೀರಾ ನೀವು? ಮೊಘಲ ಸಾಮ್ರಾಟ ಅಕ್ಬರ್ನನ್ನ ಮನಸೋ ಇಚ್ಛೆ ಎಳೆದಾಡಿ ದಿಲ್ಲಿ ಗದ್ಗೆ ಮೇಲೆ ಕೂತಿದ್ದಂತವನ್ನ ಯಾವ ಕಾರಣಕ್ಕೂ ರಾಜಿ ಆಗದೆ ಇವತ್ತಿಗೂ ಅವರ ವಂಶಸ್ಥರು ಬೀದಿನಲ್ಲಿ ಅಕ್ಬರ್ನ ವಿರುದ್ಧ, ಮೊಘಲನ ವಿರುದ್ಧ ದ್ವೇಷ ಸಾಧನೆ ಮಾಡ್ತಿರ್ತಕ್ಕಂಥ ಮಹಾರಾಣಾ ಪ್ರತಾಪನ ರಕ್ತ ನಾವುಗಳು. ಬಂಧುಗಳೇ, ಇಮ್ಮಡಿ ಪುಲಕೇಶಿ ಕರ್ನಾಟಕ ಬಲ ಅಂತಾನೆ ಪ್ರಸಿದ್ಧಿ. ನಾವು ಕನ್ನಡಿಗರು, ನಾವು ಕರ್ನಾಟಕನವರು, ಕಪ್ಪು ಮಣ್ಣಿನಿಂದ ಬಂದವರು ನಾವು. ಅಂತ ಕರ್ನಾಟಕ ಬಲ ಮೊಟ್ಟ ಮೊದಲ ಮುಸ್ಲಿಂ ಆಕ್ರಮಣಕಾರರನ್ನ ಅವರದೇ ಭಾಷೆಯಲ್ಲಿ ಪ್ರತ್ಯುತ್ತರ ಕೊಟ್ಟು ವಾಪಸ್ ಮರುಭೂಮಿಗೆ ಓಡಿಸಿದಂತ ಸಾಮ್ರಾಟ ಇದ್ರೆ ಅದು ಇಮ್ಮಡಿ ಪುಲಕೇಶಿ. ಬಂಧುಗಳೇ, ಅವನ ರಕ್ತ ನಾವು. ಈಗಿರ್ತಕ್ಕಂಥ ಮುಸ್ಲಿಮ್ರು ಯಾರು ಕೂಡ ಗಂಡಸರಲ್ಲ, ಧೈರ್ಯವಂತರಲ್ಲ. ಇವರೆಲ್ಲ ಯಾವತ್ತೂ ಯಾವನೋ ತೋರಿಸಿದಂತ ಚಾಕು ಚೂರಿ ಕತ್ತಿಗೆ ಎದುರಿ ಮತಾಂತರ ಆಗಿದ್ದಾರೆ ಹೊರತು ಇವ್ರು ಯಾರು ಮರುಭೂಮಿಯಿಂದ ಶೇಖ್ಗಳಲ್ಲ, ಅಬ್ದುಲ್ಲಾಗಳೆಲ್ಲ ಇಲ್ಲಿ ಬಂದು ಉಡ್ಕೊಂಡಿರೋರು ಇವರು. ಬಂಧುಗಳೇ, ಇವತ್ತೇನಾದ್ರೂ ಕಿಂಚಿತ್ತು ನಮ್ಮಲ್ಲೇನಾದ್ರು ಪರಾಕ್ರಮ ಇದ್ರೆ, ನಮ್ಮಲ್ಲಿ ಒಗ್ಗಟ್ಟಿದ್ರೆ, ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಪೊಲೀಸರನ್ನ ಯಾರು ಬೇಡಬೇಕಾಗಿಲ್ಲ. ಯಾಕೆ ಬೇಡಬೇಕು ಪೊಲೀಸರನ್ನ? ಯಾಕ್ರಿ ಬೇಡಬೇಕು? ಮರಿಬಾರದಿ ಘಟನೆನ ನೀವು ನೆನಪಿಟ್ಕೊಳ್ಬೇಕು. ನೆನ್ನೆ ನಡೆದಂತ ಘಟನೆನ. ಆ ಹುಡುಗ ಇದೇ ಪ್ಯಾಲೆಸ್ತೈನ್ ಪರವಾಗಿ ಅರಸೀಕೆರೆಯಲ್ಲಿ ಬಾವುಟ ಇಟ್ಕೊಂಡು ಓಡಾಡದಂತವನು. ಅವತ್ತೇ ಪ್ರಕರಣ ಹಾಕಿದ್ದಿದ್ರೆ ಇವತ್ತಿಲ್ಲಿವರೆಗೂ ಬರ್ತಿರ್ಲಿಲ್ಲ. ನೀವ್ ಯಾರ ಮೇಲೆ ವಿಶ್ವಾಸ ಇಡ್ತಾ ಇದ್ದೀರಿ? ಯಾವ ಪೊಲೀಸ್ ಇಲಾಖೆಗೆ ನೀವು ಮನವಿಯನ್ನು ಮಾಡ್ತಾ ಇದ್ದೀರಿ? ಪ್ಯಾಲೆಸ್ತೈನ್ ಬಾವುಟವನ್ನ ಈ ಭಾರತ ಮಾತೆ ಮಡ್ಲಲ್ಲಿ ಇಟ್ಕೊಂಡು 1 ಗಂಟೆಗೆ 10 ಲಕ್ಷ ರೂಪಾಯಿ ಸಂಗ್ರಹ ಮಾಡ್ತಾರೆ ಅವರು. ನಾಚಿಕೆ ಆಗ್ಬೇಕು ನಮಗೆ.
ನಾಚಿಕೆ ಆಗ್ಬೇಕು ನಮಗೆ. 10 ಲಕ್ಷ ಸಂಗ್ರಹ ಮಾಡ್ತಾರೆ. ಯಾರ್ ದುಡ್ಡು? ಯಾರ್ ದುಡ್ಡದು? ನಾವೇ ಹಿಂದೂಗಳು, ಬೆಳೆಯೋರು ನಾವು, ತಿನ್ನೋರು ನಾವು, ತರಕಾರಿ ಬೆಳೆಗಾರರು ನಾವು, ತಿನ್ನೋರು ನಾವು. ಬಂಧುಗಳೇ, ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ನೀವೆಲ್ಲರೂ ನೋಡ್ತಾ ಇದ್ದೀರಿ. ಇದೇ ನಮ್ಮ ದೇಶದ ಮೇಲೆ ಆರ್ಥಿಕ ಭಯೋತ್ಪಾದನೆ ಮಾಡಿದ್ರು.